Dear students, welcome again to history class. From previous class we are learning about Indian national movement, and also we learnt in previous class about establishment of Indian National Congress and the various stages of national movement. Here first stage we learnt in a previous class. In first stage, the moderates led the Indian National Congress from 1885 to 1905. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ಕ್ಲಾಸ್ನಿಂದ ನಾವು ಭಾರತೀಯ ರಾಷ್ಟ್ರೀಯ ಚಳುವಳಿಯ ಕುರಿತಾದಂತೆ ಅಧ್ಯಯನವನ್ನು ಮಾಡ್ತಾ ಬರ್ತಾ ಇದ್ವಿ. ಅದರಲ್ಲಿ ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ 1885ರಂದು ಮತ್ತು ಭಾರತದ ರಾಷ್ಟ್ರೀಯ ಚಳುವಳಿಯ ವಿವಿಧ ಹಂತಗಳನ್ನು ಅಧ್ಯಯನವನ್ನು ಮಾಡ್ತಾ ಬರ್ತಾ ಇದ್ವಿ. ಅದರಲ್ಲಿಯೂ ಸಹ ಮೊದಲನೇ ಹಂತವನ್ನು ಅಧ್ಯಯನವನ್ನು ಮಾಡಿದ್ದೇವೆ. ಮೊದಲನೇ ಹಂತವನ್ನು ಮಂದಗಾಮಿಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮುಂದಾಳತ್ವವನ್ನು ವಹಿಸಿಕೊಂಡಿದ್ರು ಅನ್ನುವಂಥದ್ದಾಗಿ ಮತ್ತು ಅವರ ಹೋರಾಟದ ಕುರಿತಾದಂತೆ ಅಧ್ಯಯನವನ್ನು ಮಾಡಿದ್ದೇವೆ. And also learn something about the second stage. It is called as extremists period from 1905 to 1920. ಇಲ್ಲಿ ಮೊದಲ ಹಂತದ ಜೊತೆಗೆ ಎರಡನೇ ಹಂತವನ್ನು ಸಹ ಸ್ವಲ್ಪ ಅಧ್ಯಯನವನ್ನು ಮಾಡಿದ್ದೇವೆ. ಈ ಎರಡನೇ ಹಂತ ಅನ್ನುವಂತಹದ್ದೇನಿದೆ, ಇದನ್ನು ತೀವ್ರಗಾಮಿಗಳ ಯುಗ ಅನ್ನುವಂಥದ್ದಾಗಿಯೂ ಸಹ ಕರೆದಿದ್ರು ಅನ್ನುವಂಥದ್ದಾಗಿ ನಾವು ತಿಳಿದುಕೊಂಡು ಬಂದಿದ್ದೇವೆ ಹಿಂದಿನ ಒಂದು ಕ್ಲಾಸ್ನಲ್ಲಿ. ಈ ಎರಡನೇ ಹಂತ ಅನ್ನುವಂಥದ್ದು 1905ರಿಂದ 1920ರ ವೇಳೆಗೆ ಇದು ನಡೆದಂತಹ ಒಂದು ಘಟನೆಗಳನ್ನು ಹೊಂದಿದಂತಹದ್ದು. ಹಿಯರ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲೀಡೆಡ್ ಬೈ extremists leaders like Lala Lajpat Rai, Bal Gangadhar Tilak and Bipin Chandrapal. ಸೊ ನಾವೀಗಾಗಲೇ ಅರಿತಂತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ತೀವ್ರಗಾಮಿಗಳು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದರು, ಮುಂದಾಳತ್ವವನ್ನು ತಮ್ಮ ಹಿಡಿತದಲ್ಲಿ ತೆಗೆದುಕೊಂಡಿದ್ದರು. ಇವರ ಪ್ರಸಿದ್ಧ ನಾಯಕರುಗಳಾದಂತಹವರು 3 ಜನ ನಾವು ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೇವೆ. ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್ ಮತ್ತು ಬಿಪಿನ್ ಚಂದ್ರಪಾಲ್ ಅಂತ. ಸೊ ಇವರ ಒಂದು ನೇತೃತ್ವದಲ್ಲಿ ತೀವ್ರವಾದಂತಹ ಹೋರಾಟ ಅನ್ನುವಂಥದ್ದನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೈಗೊಂಡಿತು ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗಿದ್ದಾನೆ ಇತಿಹಾಸಕಾರ. ಇವರು ತೀವ್ರಗತಿಯ ಬದಲಾವಣೆಯನ್ನು ಭಾರತದಲ್ಲಿ ತರಲಿಕ್ಕೆ ಹೊರಟಂಥವರು. ಬ್ರಿಟಿಷರ ವಿರೋಧಿಗಳಾಗಿದ್ದರೂ ತೀವ್ರವಾದಂತಹ ಚಟುವಟಿಕೆಗಳ ಮುಖಾಂತರವಾಗಿ ಅವರನ್ನು ಓಡಿಸುವಂತಹ ಒಂದು ಪ್ರಯತ್ನವನ್ನು ಇವರು ಮಾಡಲಿಕ್ಕೆ ಹೊರಟಂಥದ್ದು. ಸೊ ಆಲ್ರೆಡಿ ನಮಗೆ ಗೊತ್ತಿದೆ, Mondelez led the Indian National Congress. Afterwards, in 1905, extremists got leadership in Indian National Congress. Why it happened? What is the causes for the rise of extremists in Indian National Congress? ಸೊ ಇಲ್ಲಿ ನಾವು ಈಗಾಗಲೇ ಗೊತ್ತಿದೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಮಂದಗಾಮಿಗಳು ತಮ್ಮ ಪ್ರಭಾವವನ್ನು ಹೊಂದಿದ್ದರೂ ಆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಮುನ್ನಡೆಸಿದರು. ಆದರೆ 1905ರ ವೇಳೆಗೆ ತೀವ್ರಗಾಮಿಗಳು ಹೇಗೆ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮುಂದಾಳತ್ವವನ್ನು ವಹಿಸಿಕೊಂಡರು, ಯಾಕಾಗಿ ಈ ರೀತಿಯಾದಂತಹ ಒಂದು ಬೆಳವಣಿಗೆ ನಡೆಯಿತು, ಏನು ಕಾರಣಗಳು ಅನ್ನುವಂಥದ್ದನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, ಫಸ್ಟ್ ಕಾಸ್ ಫಾರ್ ದಿ ರೈಸ್ ಆಫ್ ಎಕ್ಸ್ಟ್ರೀಮಿಸಮ್ ಇನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಏನು ಹಾಗಾದರೆ ಈ ರೀತಿಯಾದಂತಹ ತೀವ್ರಗಾಮಿತ್ವ ಅನ್ನುವಂತಹದ್ದು ಉದಯವಾಗಲಿಕ್ಕೆ ಅಥವಾ ತೀವ್ರಗಾಮಿಗಳ ಉದಯಕ್ಕೆ ಕಾರಣಗಳನ್ನು ನೋಡ್ತಾ ಹೋದರೆ, ಮೊದಲನೇದು ಅಂತಂದರೆ moderates failed to achieve any results through their methods of prayers, petitions and peaceful protesters. Already we know
moderates activities, it is not bring anything to India, because they had British benevolence. Their protesters are like peaceful. It is not bring anything to the Indians. ನಮಗೆ ಈಗಾಗಲೇ ಗೊತ್ತಿದೆ, ಬ್ರಿಟಿಷರ ವಿರುದ್ಧವಾಗಿ ಆ ಮಂದಗಾಮಿಗಳು ತಾವು ಅಧಿಕಾರ ವಹಿಸಿಕೊಂಡ, ಮುಂದಾಡಳಿತವನ್ನು ವಹಿಸಿಕೊಂಡ ನಂತರ ಅವರಿಗೆ ಮೊದಲೇ ನಂಬಿಕೆ ಇತ್ತು ಬ್ರಿಟಿಷರ ಔದಾರ್ಯದಲ್ಲಿ. ಸೊ ಅವರು ಏನು ಮಾಡಿದ್ರಪ್ಪ ಅಂತಂದರೆ, ಬ್ರಿಟಿಷರಲ್ಲಿ ಯಾವುದೇ ರೀತಿಯಾದಂತಹ ತೀವ್ರ ಹೋರಾಟವನ್ನು ಮಾಡಲಿಲ್ಲ. ಹೋರಾಟವನ್ನು ಮಾಡಿದರೂ ಸಹ ಶಾಂತಿಯುತವಾದಂತಹ ಹೋರಾಟವನ್ನು ನಡೆಸಿದರು. ಸೊ ಅವರಲ್ಲಿ ಪಿಟಿಷನ್ಸ್ಗಳನ್ನ, ಪ್ರೇಯರ್ಸ್ಗಳನ್ನ ಮಾಡುವಂತಹದ್ದು. ಸೊ ಈ ರೀತಿಯಾಗಿ ಅವರು ಈ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಹೊರಟಿದ್ರೆ ವಿನಃ ಆ ಪ್ರಯೋಜನವೇನೂ ಆಗಿರಲಿಲ್ಲ ಭಾರತೀಯರಿಗೆ. ಏನೂ ಸಹ ಬದಲಾವಣೆಯನ್ನು ಆ ಹೋರಾಟಗಳು ಅಥವಾ ಮಂದಗಾಮಿ ಪ್ರವೃತ್ತಿ ಅನ್ನುವಂಥದ್ದು ಏನನ್ನೂ ಸಹ ತಂದಿರಲಿಲ್ಲ. ಸೊ ಈ ಕಾರಣದಿಂದಾಗಿ ದ ಎಕ್ಸ್ಟ್ರೀಮಿಸ್ಟ್ಸ್ ಆಂಗರ್ ಅಬೌಟ್ ದಿ ಆಕ್ಟಿವಿಟೀಸ್ ಆಫ್ ಆರ್ ಆಟಿಟ್ಯೂಡ್ಸ್ ಆಫ್ ದ ಮಾಡರೇಟ್ಸ್. ಮಂದಗಾಮಿಗಳ ಆ ಚಟುವಟಿಕೆಗಳನ್ನು, ಅವರ ನಡೆಯನ್ನು ನೋಡಿದಂತಹ ಆ ತೀವ್ರಗಾಮಿ ನಾಯಕರುಗಳಿಗೆ ಇದು ಸಿಟ್ಟನ್ನು ತರಿಸಿತ್ತು. ಸೊ ಏನೂ ತಂದು ಕೊಡಲಿಲ್ಲ ಭಾರತೀಯರಿಗೆ. ಆ ಕಾರಣದಿಂದಾಗಿ ದೀಸ್ moderates activities also considered as political mendicancy by extremists. They called it as mendicancy, political mendicancy. ಸೊ ಈ ಬ್ರಿಟಿಷರ ಹತ್ತಿರ ಹೋಗಿ ಅವರಲ್ಲಿ ಯಾವುದೋ ರೀತಿಯಾದಂತಹ ಮನವಿಯನ್ನು ಸಲ್ಲಿಸುವಂತಹದ್ದು, ಅವರ ಹತ್ತಿರ ಸೊ ತಮಗೆ ಇಂಥದ್ದು ಬೇಕು ಅನ್ನುವಂಥದ್ದು ಬೇಡುವಂಥದ್ದು, ಸೊ ಇಂಥದ್ದೆಲ್ಲ ಏನಿದೆ ಎಕ್ಸ್ಟ್ರೀಮಿಸ್ಟ್ಗಳು ಈ ಒಂದು ಪ್ರವೃತ್ತಿಯನ್ನು, ಮಂದಗಾಮಿಗಳ ಪ್ರವೃತ್ತಿಯನ್ನು ರಾಜಕೀಯವಾದಂತಹ ಭಿಕ್ಷಾಟನೆ, ಸೊ ಬೇಡುವಂತಹದ್ದು, ಭಿಕ್ಷೆಯನ್ನು ಬೇಡುವಂಥದ್ದು ಅನ್ನುವಂಥದ್ದಾಗಿ ಕರೆದಂಥ. ಸೊ ಈ ರೀತಿಯಾದಂತಹ ಒಂದು ಆ ಮಂದಗಾಮಿಗಳ ಚಟುವಟಿಕೆ ಅನ್ನುವಂಥದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿದ್ದಂತಹ ತೀವ್ರಗಾಮಿಗಳಿಗೆ ಸರಿ ಬರಲಿಲ್ಲ. ಅವರು ಅದನ್ನು ಮೆಚ್ಚಲೂ ಸಹ ಇಲ್ಲ. ಸೊ ಆ ಕಾರಣದಾಗಿ ತೀವ್ರಗಾಮಿಗಳು ತಮ್ಮ ಹಿಡಿತಕ್ಕೆ ನ್ಯಾಷನಲ್ ಕಾಂಗ್ರೆಸ್ಸನ್ನು ತೆಗೆದುಕೊಂಡಿದ್ದರು. ಆ್ಯಂಡ್ ಸೆಕೆಂಡ್ ಒನ್, ಎರಡನೆಯ ಪ್ರಮುಖವಾದಂಥ ಕಾರಣ ಅಂತಂದರೆ, the lethargy of the British government in handling the famines of 1896 to 1898 and 1899 to 1901 resulted that thousands of Indians died. It means the British peoples, when Indians suffering from famines, they neglected the peoples because they are ruling in India. They must handle the situation, but they are neglected. So thousands of Indians died for this. ಇಲ್ಲಿ ನಾವು ಮತ್ತೊಂದು ಕಾರಣವನ್ನು ಅಧ್ಯಯನವನ್ನು ಮಾಡ್ತಾ ಹೋದರೆ, ಬ್ರಿಟಿಷರು ಭಾರತದಲ್ಲಿ 1899ರಿಂದ 1901, ಅದಕ್ಕಿಂತ ಪೂರ್ವದಲ್ಲಿಯೂ ಸಹ 1896ರಿಂದ 98ರವರೆಗೆ ಮತ್ತು 1899ರಿಂದ 1901ರವರೆಗೂ ಸಹ ಅಲ್ಲಿ ತೀವ್ರವಾದಂತಹ ಬರಗಾಲದ ಪರಿಸ್ಥಿತಿ ಅನ್ನುವಂಥದ್ದು ಇತ್ತು ಅನ್ನುವಂಥಾಗಿ ವರ್ಣಿಸ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಂತಹ ಇಡೀ ಒಂದು ಭಾರತವನ್ನೇ ತನ್ನ ಕೈಗೆ ತೆಗೆದುಕೊಂಡಂತಹ ಬ್ರಿಟಿಷ್ ಆಡಳಿತ ಅನ್ನುವಂಥದ್ದು ನೆಗ್ಲಿಜಿಯನ್ಸನ್ನು, ನಿರ್ಲಕ್ಷ್ಯತೆಯನ್ನು ತೋರಿಸಿದಂತಹದ್ದು. ಭಾರತೀಯರ ಕುರಿತಂತೆ ಯಾವುದೇ ರೀತಿಯಾದಂತಹ ಔದಾರ್ಯವನ್ನು ಹೊಂದಿರದೇ ಹೋದಂತಹ ಬ್ರಿಟಿಷರು ಇಲ್ಲಿನ ಜನರ ಪರಿಸ್ಥಿತಿಯನ್ನು ನೆಗ್ಲೆಕ್ಟ್ ಮಾಡಿದಂತಹದ್ದು. ಸೊ ಆ ಕಾರಣದಿಂದಾಗಿ ಸಾವಿರಾರು ಜನ ಸಾವನ್ನು ಅಪ್ಪಲಿಕ್ಕೆ
ಈ ರೀತಿಯಾದಂತಹ ನೆಗ್ಲಿಜೆನ್ಸ್, ಬ್ರಿಟಿಷರ ಒಂದು ನಿರ್ಲಕ್ಷ್ಯತನ ಅನ್ನುವಂಥದ್ದು ಕಾರಣವಾಗಿತ್ತು. ಬಿಕಾಸ್ ದ ಬ್ರಿಟಿಷ್ ಪೀಪಲ್ಸ್ ವಾಂಟ್ ಓನ್ಲಿ ಎಕನಾಮಿಕ್ ಎಕ್ಸ್ಪ್ಲೋಟೇಷನ್. ಇಟ್ ಮೀನ್ಸ್ ಓನ್ಲಿ ದೇ ವಾಂಟ್ ಪ್ರಾಫಿಟ್ ಫ್ರಮ್ ಇಂಡಿಯಾ. ಭಾರತೀಯರನ್ನು ಆ ರೀತಿಯಾಗೆಲ್ಲ ಕಾಳಜಿಯನ್ನು ತೋರಿಸುವಂಥದ್ದು ಅವರಿಗೆ ಬೇಕಾಗಿರಲಿಲ್ಲ. ಅವರಿಗೆ ಬೇಕಾಗಿರುವಂಥದ್ದು ಅಂತಂದರೆ ಆರ್ಥಿಕವಾದಂತಹ ಭಾರತೀಯ ಶೋಷಣೆ, ಅಂದರೆ ತಮಗೆ ಲಾಭವನ್ನಷ್ಟೇ ಮಾಡಿಕೊಳ್ಳುವಂತಹದ್ದು ಅವರ ಉದ್ದೇಶವಾಗಿತ್ತು. ಬಟ್ ನಾಟ್ ಅಬೌಟ್ ಎನಿ ವೆಲ್ಫೇರ್ ಆಫ್ ದಿ ಇಂಡಿಯನ್ಸ್. ಭಾರತೀಯರ ಯಾವುದೇ ರೀತಿಯಾದಂತಹ ಯೋಗಕ್ಷೇಮ ಅವರಿಗೆ ಬೇಕಾಗಿರಲಿಲ್ಲ. ಸೊ ಈ ಒಂದು ಕಾರಣಕ್ಕೂ ಸಹ ಒಂದು ಭಾರತದಲ್ಲಿ ಹಲವಾರು ಜನರ ಸಾವಿಗೆ ಕಾರಣವಾಗಿತ್ತು. ನ್ಯಾಷನಲಿಸ್ಟ್ ಕಿಲ್ಡ್ ಪ್ಲೇಗ್ ಕಮಿಷನರ್ ಮಿಸ್ಟರ್ ರಾಂಡ್ ಬಿಕಾಸ್ ಆಫ್ ದಿಸ್. ಸೊ ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ರಾಷ್ಟ್ರೀಯವಾದಿಗಳು ಏನು ಮಾಡಿದ್ರು? ದೇ ಆ್ಯಂಗರ್ಡ್ ಅಬೌಟ್ ದಿಸ್. ವೆನ್ ಬ್ರಿಟಿಷ್ ರೂಲ್ ನೆಗ್ಲೆಕ್ಟೆಡ್ ದ ಇಂಡಿಯನ್ಸ್, ಸೊ ಇಂಡಿಯನ್ಸ್ ಡೈಡ್ ಥೌಸಂಡ್ಸ್ ಆಫ್ numbers. So Indian national leaders, they angered about this. So they killed a British officer, plague commissioner, Mr. Rand. ಸೊ ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಬ್ರಿಟಿಷರ ಈ ಒಂದು ನಿರ್ಲಕ್ಷ್ಯತನ ಅನ್ನುವಂಥದ್ದು ಭಾರತೀಯ ರಾಷ್ಟ್ರೀಯವಾದಿಗಳಲ್ಲಿ ಒಂದು ಥರ ಸಿಟ್ಟನ್ನು ಉಂಟು ಮಾಡಿತ್ತು. ಸೊ ಅವರು ಬ್ರಿಟಿಷ್ ಒಬ್ಬ ಪ್ಲೇಗ್ ಕಮಿಷನರ್, ಒಬ್ಬ ಅಧಿಕಾರಿಯಾಗಿದ್ದಂಥವನು ಮಿಸ್ಟರ್ ರಾಂಡ್ ಅನ್ನುವಂತಹ ವ್ಯಕ್ತಿಯನ್ನು ಕೊಲೆಯನ್ನು ಗೈದಿದ್ದರು. ಸೊ ಇನ್ ದಿಸ್ ವೇ ದೇ ಶೋನ್ಡ್ ದರ್ ಆಂಗ್ರೆನ್ಸ್ ಅಬೌಟ್ ದ ಆ್ಯಕ್ಟಿವಿಟಿ ಆಫ್ ಬ್ರಿಟಿಷ್ ಪೀಪಲ್ಸ್. ಬ್ರಿಟಿಷರ ಆ ಚಟುವಟಿಕೆ ಏನಿದೆ ಅದರ ವಿರುದ್ಧವಾಗಿ ತಮ್ಮ ಒಂದು ಆ ಸಿಟ್ಟನ್ನು ಈ ಮೂಲಕವಾಗಿ, ಅಂದರೆ ಬೈ ಕಿಲ್ಲಿಂಗ್ ಎ ಆಫೀಸರ್ ದೇ ಶೋನ್ಡ್. ಸೊ ತಮ್ಮ ಈ ರೀತಿಯಾದಂತಹ ಒಂದು ಮಾರ್ಗದ ಮುಖಾಂತರವಾಗಿ, ಆ ಕೊಲೆಯನ್ನು ಗೈಯೋದ್ರ ಮುಖಾಂತರವಾಗಿ ತಮ್ಮ ಸಿಟ್ಟನ್ನು ಬ್ರಿಟಿಷ್ ಗೌರ್ಮೆಂಟಿಗೆ ಅಥವಾ ಬ್ರಿಟಿಷ್ ಆಡಳಿತಕ್ಕೆ ತೋರಿಸಿದರು. ಬಾಲಗಂಗಾಧರ್ ತಿಲಕ್, he was a leader. So he was also involved in that activity. ಇಲ್ಲಿ ನಾವು ಇಲ್ಲಿ ನೋಡ್ತಾ ಹೋದರೆ ಏನು ಕೋಪಗೊಂಡಂತಹ ಜನ ಪ್ಲೇಗ್ ಕಮಿಷನರ್ನ ಕೊಂದರೋ ಅವರಲ್ಲಿ ಬಾಲಗಂಗಾಧರ್ ತಿಲಕ್ ಮುಂದಾಳತ್ವದಲ್ಲಿದ್ದರು. ಅವರೂ ಸಹ ಇನ್ವಾಲ್ವ್ ಆಗಿದ್ದರು ಆ ಒಂದು ಚಟುವಟಿಕೆಯಲ್ಲಿ, ಕೊಲೆಯಲ್ಲಿ. ಸೊ ಬಾಲಗಂಗಾಧರ್ ತಿಲಕ್ ಅರೆಸ್ಟೆಡ್ ಬೈ ದಿ ಗವರ್ಮೆಂಟ್ ಆ್ಯಂಡ್ ಆಲ್ಸೋ he was died for that. ಸೊ ಅದಕ್ಕೋಸ್ಕರವಾಗಿ ಆ ಒಂದು ಸಂದರ್ಭದಲ್ಲಿ ಆ ಕಾರಣದಿಂದಾಗಿ, ಆ ಕೊಲೆಯನ್ನು ಗೈದ ಕಾರಣದಿಂದಾಗಿ ಅವರು ಸಾವನ್ನೂ ಸಹ ಅಪ್ಪಿದಂಥದ್ದು. ಬಿಕಾಸ್ ದ ಬ್ರಿಟಿಷ್ ಪೀಪಲ್ಸ್ ದೇ ಕಿಲ್ಡ್ ದಟ್ ಬಾಲಗಂಗಾಧರ್ ತಿಲಕ್ ವಾಸ್ ಇನ್ವಾಲ್ವ್ಡ್ ಇನ್ ದಿಸ್ ಆ್ಯಕ್ಟಿವಿಟಿ. ಸೊ ಈ ಕಾರಣದಿಂದಾಗಿ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದಂತಹ ಆ ಬಾಲಗಂಗಾಧರ್ ತಿಲಕರನ್ನು, ಅಂದರೆ ಒಬ್ಬ ತೀವ್ರಗಾಮಿ ನಾಯಕರನ್ನು ಅರೆಸ್ಟ್ ಮಾಡಿ, ಸೊ ಬಂಧಿಸಿ ಅವರನ್ನು ಕೊಲೆಯನ್ನು ಸಹ ಗೈದಂತಹದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ಸೊ ಇದು ಇಟ್ ಈಸ್ ಆಲ್ಸೋ ಇನ್ಕ್ರೀಸ್ಡ್ ದ ರೆಡಿಕಲ್ ನ್ಯಾಷನಲಿಸಮ್ ಎಮಂಗ್ ದಿ ಇಂಡಿಯನ್ಸ್. ಸೊ ಯಾವಾಗ ಬಾಲಗಂಗಾಧರ್ ತಿಲಕರನ್ನು ಕೊಲೆಗೈದರೋ ಬ್ರಿಟಿಷರು, ಆವಾಗ ಆ ಕಾರಣದಿಂದಾಗಿಯೂ ಸಹ ಅದು ಭಾರತೀಯರಲ್ಲಿ ರಾಷ್ಟ್ರೀಯತೆ ಅನ್ನುವಂಥದ್ದು ಇನ್ನೂ ಹೆಚ್ಚಾಗಲಿಕ್ಕೆ ಕಾರಣವಾಗಿತ್ತು. ಸೊ ಏನೇ ಆಗಿರಲಿ, ಎಕ್ಸ್ಟ್ರೀಮಿಸ್ಟ್ ಆ್ಯಕ್ಟಿವಿಟೀಸ್, ಇಟ್ ಈಸ್ ಎ ರೈಸ್ಡ್ ದ ನ್ಯಾಷನಲಿಸಮ್ ಎಮಂಗ್ ದಿ ಇಂಡಿಯನ್ಸ್. ಭಾರತೀಯರಲ್ಲಿ ಈ ರೀತಿಯಾದಂತಹ ಆ ರಾಷ್ಟ್ರೀಯವಾದಿಗಳ, ಅದರಲ್ಲಿಯೂ ಸಹ ತೀವ್ರಗಾಮಿಗಳ ಚಟುವಟಿಕೆ ಅನ್ನುವಂಥದ್ದು ಭಾರತೀಯರಲ್ಲಿ ಆ ರಾಷ್ಟ್ರೀಯ ತನ ಅನ್ನುವಂಥದ್ದು, ನಮ್ಮ ರಾಷ್ಟ್ರ ಅನ್ನುವಂತಹದ್ದು ಭಾವನೆ ತೀವ್ರವಾಗಲಿಕ್ಕೆ ಇದು ಕಾರಣವಾಗಿತ್ತು. ಇಟ್ ಈಸ್ ಆಲ್ಸೋ ಕಾಸ್ ಫಾರ್ ದಿ ರೈಸ್ ಆಫ್ ದಿ ಎಕ್ಸ್ಟ್ರೀಮಿಸಮ್ ಇನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಆ್ಯಂಡ್ ನೆಕ್ಸ್ಟ್ ಒನ್,
ಥರ್ಡ್ ಒನ್. ಮೂರನೆಯ ಕಾರಣ ಏನಪ್ಪ ಅಂತಂದರೆ, ವಿಕ್ಟರಿ ವೈಸ್ರಾಯ್ ಲಾರ್ಡ್ ಕರ್ಜನ್ introduced many reactionary measures like Calcutta Corporation Act in 1899, Official Secrets Act in 1904, and Indian Universities Act in 1904. All these reactionary measures or acts are affected to Indians. ಇಲ್ಲಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಮೂರನೇ ಕಾರಣ ಏನಪ್ಪ ಅಂತಂದರೆ, ಭಾರತಕ್ಕೆ ಬಂದಂತಹ ಬ್ರಿಟಿಷ್ ವೈಸ್ರಾಯ್ ಆದಂತಹ ಲಾರ್ಡ್ ಕರ್ಜನ್ ಅನ್ನುವಂಥನು ಹೊಸ ಹೊಸ ಪ್ರತಿಗಾಮಿ ಕ್ರಮಗಳನ್ನು ಭಾರತೀಯರ ಮೇಲೆ ಜಾರಿಗೊಳಿಸಿದ್ದ ಅಥವಾ ಭಾರತದಲ್ಲಿ ಜಾರಿಗೊಳಿಸಿದ್ದ. ಯಾವುದಪ್ಪ ಒಂದು ಕಾನೂನುಗಳು ಅಂತೇಳಿ ನಾವು ಅಧ್ಯಯನಕ್ಕೆ ಹೊರಟ್ರೆ, ಕಲ್ಕತ್ತಾ ಕಾರ್ಪೊರೇಷನ್ ಆ್ಯಕ್ಟ್ 1899ರಲ್ಲಿ ಜಾರಿಗೊಳಿಸಿದಂಥ ಒಂದು ಕಾನೂನು. ಇನ್ನೊಂದು ಅಂತಂದರೆ 1904ರಲ್ಲಿ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್, ಮತ್ತು 1904ರಲ್ಲಿಯೇ ಮತ್ತೊಂದು ಕಾನೂನು ಅಂತಂದರೆ ಇಂಡಿಯನ್ ಯೂನಿವರ್ಸಿಟೀಸ್ ಆ್ಯಕ್ಟ್. ಸೊ ಇವೆಲ್ಲವೂ ಸಹ ಇದ್ದಾವೆ. ಈ ಎಲ್ಲ ಕಾನೂನುಗಳು ಭಾರತೀಯರನ್ನು ಸದೆಬಡಿಯಲಿಕ್ಕೋಸ್ಕರವಾಗಿ, ಭಾರತೀಯರನ್ನು ಸಂಪೂರ್ಣವಾಗಿ ಮಟ್ಟ ಹಾಕಲಿಕ್ಕೋಸ್ಕರವಾಗಿ ಜಾರಿಗೆ ತಂದಿದ್ದ ಈ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಕರ್ಜನ್ ಅನ್ನುವಂಥ. ಸೊ ಏನೇ ಆಗಿರಲಿ, ಭಾರತೀಯರನ್ನು ಮಟ್ಟ ಹಾಕಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ನೊಂದಿಗೆ, ಆ ಮನೋಭಾವದೊಂದಿಗೆ ಈ ವೈಸ್ರಾಯ್ ಲಾರ್ಡ್ ಕರ್ಜನ್ ಅನ್ನುವಂಥವನು ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದ. ಎಲ್ಲ ಕಾಯ್ದೆ ಕಾನೂನುಗಳು ಸಹ ಅದು ಭಾರತೀಯರಿಗೆ ಮಾತ್ರ ಪರಿಣಾಮ ಬೀರುವಂಥದ್ದಾಗಿತ್ತು ಈ ಎಲ್ಲವೂ ಸಹ. ಆ್ಯಂಡ್ ಲಾರ್ಡ್ ಕರ್ಜನ್ ಆಲ್ಸೋ ಡಿಡ್ ಅನದರ್ ಥಿಂಗ್ ಇನ್ 1905. ಇಟ್ ಈಸ್ ಪಾರ್ಟಿಷನ್ ಆಫ್ ಬೆಂಗಾಲ್. ಇನ್ನೊಂದು ಪ್ರಮುಖವಾದಂತಹ ಕೆಲಸವನ್ನು ಮಾಡಿದ್ದ 1905ರ ವೇಳೆಗೆ ಇದೇ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಕರ್ಜನ್. ಏನಪ್ಪ ಅಂತಂದರೆ ಬಂಗಾಳದ ವಿಭಜನೆ. 16th October 1905 he partitioned Bengal into East Bengal and West Bengal. Present East Bengal, it's in Bangladesh. ಸೊ ನಾವು ಏನು ಈಗ ಬಾಂಗ್ಲಾದೇಶದಲ್ಲಿ ಬೆಂಗಾಳದ ಭಾಗವನ್ನು ನೋಡ್ತೇವೋ, ಆ ಬಂಗಾಳದ ಭಾಗ ಮೊದಲು ಭಾರತದಲ್ಲೇ ಇದ್ದಂಥದ್ದು, ಮತ್ತು ಪಶ್ಚಿಮ ಬಂಗಾಳದ ಭಾಗ ಅಂತೇಳಿ ನಾವೇನು ಕರಿತೇವೆ ಭಾರತದಲ್ಲಿ ಈಗಿರುವಂಥದ್ದು, ಅವೆರಡೂ ಸಹ ಪೂರ್ವ ಮತ್ತು ಪಶ್ಚಿಮದ ಬಂಗಾಳದ ಭಾಗಗಳು ಅನ್ನುವಂಥದ್ದು ಭಾರತದಲ್ಲಿಯೇ ಇತ್ತು. 1905ರ ವೇಳೆಗೆ 16 ಅಕ್ಟೋಬರ್ 1905ರ ವೇಳೆಗೆ ಅದೇ ವೈಸ್ರಾಯ್ ಲಾರ್ಡ್ ಕರ್ಜನ್ ಅನ್ನುವಂಥವನು ಒಂದು ಪ್ರಮುಖವಾದಂಥ ಉದ್ದೇಶದೊಂದಿಗೆ ಭಾರತೀಯನನ್ನು ವಿಭಜಿಸಬೇಕು. ಹಿ ವಾಂಟೆಡ್ ಟು ಡಿವೈಡ್ ದಿ ಇಂಡಿಯನ್ಸ್ ಅಗೇನೆಸ್ಟ್ ಬ್ರಿಟಿಷ್ ರೂಲ್. ಬ್ರಿಟಿಷರ ಆ ಆಡಳಿತದ ವಿರುದ್ಧವಾಗಿದ್ದಂಥ, ಅದರ ಆ ವಿರುದ್ಧವಾಗಿ ಸೊ ಇದ್ದಂತಹ ಎಲ್ಲ ಒಂದು ವಿಭಜಿಸುವಂತಹ ಉದ್ದೇಶವನ್ನು ಹೊಂದಿದ್ದ ಈ ಬ್ರಿಟಿಷ್ ಆಡಳಿತಾಧಿಕಾರಿ ಲಾರ್ಡ್ ಕರ್ಜನ್ ಅನ್ನುವಂಥವನು ಭಾರತದಲ್ಲಿದ್ದಂತಹ ಬಂಗಾಳವನ್ನು ಪೂರ್ವ ಮತ್ತು ಪಶ್ಚಿಮ ಬಂಗಾಳ ಅನ್ನುವಂಥದ್ದಾಗಿ ವಿಭಜನೆಯನ್ನು 16 ಅಕ್ಟೋಬರ್ 1905ರಂದು ಮಾಡಿದ್ದ. ಇನ್ ವೆಸ್ಟ್ there was many Hindus are there, they are in majority, and in eastern part of Bengal there was Muslims, they are in the majority. So it is the main intention of the British officer Lord Curzon divide Indian Muslims and Hindus. ಸೊ ಇಲ್ಲಿ ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ, ಈ ಬಂಗಾಳದಲ್ಲಿ ಹೇಗಿತ್ತಪ್ಪ ಅಂತಂದರೆ, ಬಂಗಾಳದಲ್ಲಿ ಎರಡೂ ರೀತಿಯಾದಂತಹ ಧರ್ಮೀಯರು ಇದ್ದಂತಹದ್ದು. ಪೂರ್ವ ಬಂಗಾಳದ ಭಾಗದಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಂತಹದ್ದು, ಮತ್ತು ಪಶ್ಚಿಮ ಬಂಗಾಳದ ಭಾಗದಲ್ಲಿ ಹಿಂದೂಗಳ ಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗಿ ಇತ್ತು.
ಸೊ ಇವರಿಬ್ಬರನ್ನು ಬೇರೆಪಡಿಸುವಂತಹದ್ದು, ಭಾರತೀಯ ಹಿಂದೂ ಮತ್ತು ಮುಸ್ಲಿಮರನ್ನು ಬೇರೆಪಡಿಸುವಂತಹದ್ದು ಇವನ ಪ್ರಮುಖವಾದಂತಹ ಉದ್ದೇಶವಾಗಿತ್ತು. ಇಟ್ ಮೀನ್ಸ್ ದ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಪ್ಲೈಡ್ ಬೈ ದಿ ವೈಸ್ರಾಯ್ ಲಾರ್ಡ್ ಕರ್ಜನ್. ಒಡೆದು ಆಳುವಂತಹ ನೀತಿಯನ್ನು ಇಲ್ಲಿ ಜಾರಿಗೆ ತಂದಂತಹದ್ದು, ಅಥವಾ ಆ ರೀತಿಯಾದಂತಹ ಉದ್ದೇಶದಿಂದ ಭಾರತೀಯರನ್ನು ಬೇರ್ಪಡಿಸಿ ತಾವು ಆಳುವ ಉದ್ದೇಶದಿಂದ ಈ ಒಂದು ನೀತಿಯನ್ನು ಅಳವಡಿಸಿ ಆ ಬಂಗಾಳವನ್ನು 2 ವಿಭಾಗಗಳಾಗಿ ವಿಭಜಿಸಿದ್ದ ಈ ಬ್ರಿಟಿಷ್ ಅಧಿಕಾರಿ. ಸೊ ಏನೇ ಆಗಿರಲಿ, ಭಾರತೀಯರನ್ನು ಬೇರ್ಪಡಿಸಿ ಭಾರತದಲ್ಲಿ ಬ್ರಿಟಿಷ್ ಆಡಳಿತವನ್ನು ಬಲಗೊಳಿಸುವಂತಹದ್ದು ಇದರ ಪ್ರಮುಖವಾದಂಥ ಉದ್ದೇಶವಾಗಿದ್ದ ನಾನು. ಆ್ಯಂಡ್ ಹಿ ಗೇವ್ ಅ ರೀಸನ್ ಫಾರ್ ದಿಸ್. ಅವನು ಒಂದು ಉದ್ದೇಶ, ಈ ಒಂದು ಡಿವೈಡ್ ಮಾಡೋದಕ್ಕೆ ಉದ್ದೇಶಕ್ಕೆ ಒಂದು ಕಾರಣವನ್ನೂ ಸಹ ನೀಡಿದ್ದ. ಬೆಟರ್ ಅಡ್ಮಿನಿಸ್ಟ್ರೇಷನ್ ಇನ್ ಬೆಂಗಾಲ್. ಇಟ್ ಇಸ್ ದ ರೀಸನ್ ಫಾರ್ ದ್ಯಾಟ್, ರೀಸನ್ ಫಾರ್ ಡಿವೈಡ್ ದಿ ಬೆಂಗಾಲ್. ಬೆಂಗಾಲವನ್ನು ವಿಭಜಿಸಲಿಕ್ಕೆ ಒಂದು ಕಾರಣವನ್ನು ಈತ ನೀಡಿದ್ದ. ಏನಪ್ಪ ಅಂತಂದರೆ, ಸರಿಯಾದಂತಹ ಸುಲಭವಾದಂತಹ ಉತ್ತಮ ಆಡಳಿತ ನೀಡುವ ಒಂದು ನೆಪವನ್ನು ಈತ ಅಲ್ಲಿ ನೀಡಿದ್ದ, ಒಂದು ಕಾರಣವನ್ನು ನೀಡಿದ್ದ. ಸೊ ಆ ಕಾರಣವನ್ನು ಇಟ್ಟು ಆತ ಬಂಗಾಳವನ್ನು ವಿಭಜಿಸಿದ್ದ ಅನ್ನೋದಾಗಿ. ಸೊ ಇಟ್ ಈಸ್ ಆ್ಯಂಗರ್ಡ್ ಎಕ್ಸ್ಟ್ರೀಮಿಸ್ಟ್ಸ್. ಸೊ ಇದು ಏನಿದೆ, 1905ರ ವೇಳೆಗೆ ಆತ ಡಿವೈಡ್ ಮಾಡಿದಂತಹದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿದ್ದಂತಹ ಕ್ರಾಂತಿಕಾರಿಗಳಲ್ಲಿ ಸಿಟ್ಟನ್ನು ಬರಿಸಿತ್ತು. ಸೊ ಇದು ಸಹ ಇದೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕಾಸ್ ಫಾರ್ ದಿ ರೈಸ್ ಆಫ್ ಎಕ್ಸ್ಟ್ರೀಮಿಸಮ್ ಇನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇದು ಸಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ತೀವ್ರಗಾಮಿತನ ಅನ್ನುವಂಥದ್ದು ಅಥವಾ ತೀವ್ರಗಾಮಿಗಳ ಉದಯಕ್ಕೆ ಮತ್ತೊಂದು ಕಾರಣವಾಗಿ ಮಾರ್ಪಟ್ಟಿತ್ತು. ಆ್ಯಂಡ್ ಫೋರ್ತ್ ಒನ್, 4ನೆಯ ಕಾರಣ ಅಂತಂದರೆ, ಎಫರ್ಟ್ಸ್ ಆಫ್ ಲೀಡರ್ಸ್ ಲೈಕ್ ಸ್ವಾಮಿ ವಿವೇಕಾನಂದ, ಸ್ವಾಮಿ ದಯಾನಂದ ಸರಸ್ವತಿ, ಅರಬಿಂದೋ ಘೋಷ್, ಬಾಲಗಂಗಾಧರ್ ತಿಲಕ್, ಬಂಕಿಮ್ ಚಂದ್ರ ಚಟರ್ಜಿ ಇನ್ಸ್ಟಾಲ್ಡ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಅಮಾಂಗ್ ದಿ ಇಂಡಿಯನ್ಸ್. ಇನ್ನೊಂದು ಪ್ರಮುಖವಾದ ಕಾರಣವನ್ನು ಇತಿಹಾಸಕಾರ ಹೇಳ್ತಾ ಹೋಗ್ತಾನೆ. ಪ್ರಮುಖ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿದ್ದಂತಹ ನಾಯಕರುಗಳಾದಂತಹ ಸ್ವಾಮಿ ವಿವೇಕಾನಂದ, ಸ್ವಾಮಿ ದಯಾನಂದ ಸರಸ್ವತಿ, ಅರಬಿಂದೋ ಘೋಷ್, ಬಾಲಗಂಗಾಧರ್ ತಿಲಕ್, ಬಂಕಿಮ್ ಚಂದ್ರ ಚಟರ್ಜಿ ಇಂತಹ ಪ್ರಸಿದ್ಧರು ಭಾರತೀಯರಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮಾಭಿಮಾನವನ್ನು ಬೆಳೆಸಿದಂಥದ್ದು. ಸೊ ಅವರು ಏನಿದ್ದಾರೆ, ದೇ ಇನ್ಸ್ಟಾಲ್ಡ್ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಅಮಂಗ್ ದಿ ಇಂಡಿಯನ್ಸ್ ಬೈ ಸ್ಪೀಚಸ್, by their writings and some by their activities. ಕೆಲವು ಭಾಷಣಗಳ ಮುಖಾಂತರವಾಗಿ, ಕೆಲವು ಸಲ ಬರಹಗಳ ಮುಖಾಂತರವಾಗಿ, ಮತ್ತು ಇನ್ನೂ ಕೆಲವು ಸಲ ಅವರ ಚಟುವಟಿಕೆಯ ಮುಖಾಂತರವಾಗಿ ಭಾರತೀಯರಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮಾಭಿಮಾನವನ್ನು ಬೆಳೆಸುವಂತಹ ಪ್ರಯತ್ನವನ್ನು ನಡೆಸಿದರು. Balagangadhar Tilak, here he started the public celebration of Ganesha festival and Shivaji Jayanti at first. ಮೊದಲ ಬಾರಿಗೆ ಈ ಒಂದು ಭಾರತೀಯರನ್ನು ಒಂದುಗೂಡಿಸಬೇಕು, ಅವರಲ್ಲಿ ಏಕತೆಯನ್ನು ಮೂಡಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಬಾಲಗಂಗಾಧರ ತಿಲಕರು ಸಾರ್ವಜನಿಕವಾಗಿ ಗಣೇಶ ಹಬ್ಬವನ್ನು ಆಚರಿಸುವಂತಹ ಒಂದು ಪದ್ಧತಿಯನ್ನು ಜಾರಿಗೆ ತಂದಿದ್ದರು. ಅದೇ ರೀತಿಯಾಗಿ ಶಿವಾಜಿ ಜಯಂತಿಯನ್ನು ಆಚರಣೆಯನ್ನು ಜಾರಿಗೆ ತಂದಿದ್ದರು ಪ್ರಥಮವಾಗಿ. ಸೊ ಇವೆಲ್ಲವೂ ಸಹ ಇಟ್ ಇಂಟೆಂಡೆಡ್ ಟು ಯುನೈಟ್ ಇಂಡಿಯನ್ಸ್. ಸೊ ಇದೆಲ್ಲ ಏನಿದೆ ಭಾರತೀಯನನ್ನು ಒಗ್ಗೂಡಿಸಬೇಕು ಅನ್ನುವಂತಹದ್ದೇ ಒಂದು ಉದ್ದೇಶವಾಗಿತ್ತು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಇಟ್ ವಾಸ್ ಎನ್ಕರೇಜ್ಡ್ ದ ನ್ಯಾಷನಲಿಸ್ಟ್ ಸೆಂಟಿಮೆಂಟ್ಸ್ ಆಲ್ಸೋ. ಇದರ ಕಾರಣದಿಂದಾಗಿ, ಆಚರಣೆಯನ್ನು ಜಾರಿಗೆ ತಂದ ಕಾರಣದಿಂದಾಗಿ ಇತಿಹಾಸಕಾರ ಹೇಳುವ ಪ್ರಕಾರದಲ್ಲಿ ಇದು ರಾಷ್ಟ್ರೀಯ ಭಾವನೆಯನ್ನು ಪ್ರೋತ್ಸಾಹಿಸಿತು. ಸೊ ಜನರೆಲ್ಲೂ ಸಹ ಏನಾಗಿದ್ದರು, ದೇ ಗ್ಯಾದರ್, ಅವರೆಲ್ಲರೂ ಸಹ ಒಂದು ಕಡೆ ಸೇರಿದ್ರು. ದೇ ಸೆಲೆಬ್ರೇಟ್ ದ ಫೆಸ್ಟಿವಲ್ ಆ್ಯಂಡ್ ಆಲ್ಸೋ ಜಯಂತಿ ಆ್ಯಂಡ್ ಇಟ್ ರೈಸ್ಡ್ ನ್ಯಾಷನಲಿಸಮ್ ಅಮಾಂಗ್ ದಿ ಇಂಡಿಯನ್ಸ್.
ಸೊ ಇದೆಲ್ಲ ಏನಿದ್ದಾವೆ ಒಂದು ಕಡೆ ಸೇರಿದಂತಹದ್ದು, ಒಂದು ಕಡೆ ಆಚರಣೆಯನ್ನು ಮಾಡಿದಂತಹದ್ದು ಅವರಲ್ಲಿ. ಸೊ ಭೇದ ಭಾವವನ್ನು ಮರೆತು ರಾಷ್ಟ್ರೀಯತೆಯ ಭಾವನೆಯನ್ನು ಹುಟ್ಟಿಸಲಿಕ್ಕೆ ಇದು ಪ್ರಮುಖವಾದಂಥ ಕಾರಣವಾಗಿ ಮಾರ್ಪಟ್ಟಿತ್ತು. ಸೊ ಇದು ಸಹ ಇಟ್ ಈಸ್ ಆಲ್ಸೋ a cause for the rise of extremism in Indian National Congress. ಸೊ ಇಲ್ಲಿ ನ್ಯಾಷನಲಿಸ್ಟ್ ಲೀಡರ್ಸ್ ಅದು ಸಹ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ಎಂದರೆ ಆ ತೀವ್ರಗಾಮಿಗೆ ನಾಯಕರುಗಳ ಚಟುವಟಿಕೆ ಅನ್ನುವಂಥದ್ದು ಸಹ ಈ ರೀತಿಯಾಗಿ ಆ ಭಾರತದಲ್ಲಿ ಆ ರಾಷ್ಟ್ರೀಯವಾದಿ ಕ್ರಾಂತಿಕಾರಿ ಗುಂಪು ಅನ್ನುವಂಥದ್ದು ತಮ್ಮ ಬಲವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಸ್ಥಾಪನೆ ಮಾಡಿಕೊಳ್ಳಿಕ್ಕೆ ಇದು ಸಹ ಕಾರಣವಾಗಿ ಮಾರ್ಪಟ್ಟಿತ್ತು. ಆ್ಯಂಡ್ ಫಿಫ್ತ್ ಕಾಸ್, ಐದನೆಯ ಕಾರಣವನ್ನು ನಾವು ನೋಡ್ತಾ ಹೋದರೆ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್ ಲೈಕ್ Italy and Germany unification movements, Russians defeated by a small country, Japan, and nationalist movements in Egypt, Turkey, Persia and China. China influenced the Indian thought. So this nationalists think that to can unite, drive away the British. ಸೊ ಇಲ್ಲಿ ಇತಿಹಾಸಕಾರ ಹೇಳ್ತಾ ಹೋಗ್ತಾನೆ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್, ಅಂತಾರಾಷ್ಟ್ರೀಯ ಪ್ರಭಾವ. ಸೊ ಹೊರಗಡೆಯೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಸಮ್ ಆ್ಯಕ್ಟಿವಿಟೀಸ್ ಡನ್ ಇನ್ ದ್ಯಾಟ್ ಟೈಮ್. ಇನ್ 1905 1905 ವೇಳೆಗಾಗಲೇ ನಡೆದಂತಹ ಕೆಲವು ಚಟುವಟಿಕೆಗಳು ಅಂತಂದರೆ ಮೊದಲೇ ನಡೆದಂತಹದ್ದು ಆ ವೇಳೆಗೆ ಮತ್ತು ಅದರ ಮೊದಲೇ ನಡೆದಂತಹದ್ದು ಇಟಲಿ ಮತ್ತು ಜರ್ಮನಿಯ ಏಕೀಕರಣ ಚಳುವಳಿ. ಹೌ ದೇ ಯುನೈಟೆಡ್ ಆ್ಯಂಡ್ ಹೌ ದೇ ಗಾಟ್ ಇಂಡಿಪೆಂಡೆನ್ಸ್ ಆರ್ ಹೌ ದೇ ಗಾಟ್ ಫ್ರೀಡಮ್. ಇಂಡಿಯನ್ಸ್ ಆಲ್ಸೋ ಲರ್ನ್ಡ್ ಆರ್ ಹರ್ಡ್ ಅಬೌಟ್ ದಿಸ್. ಭಾರತೀಯರು ಆ ರಾಷ್ಟ್ರೀಯ ಹೋರಾಟಗಳನ್ನು ನೋಡಿದ್ರು, ಸೊ ಅಥವಾ ಕೇಳಿದ್ರು. ಅದರಲ್ಲಿಯೂ ಸಹ ಇಟಲಿ ಮತ್ತು ಜರ್ಮನಿಯ ಏಕೀಕರಣ ಚಳುವಳಿಯ ಕುರಿತಾದಂತೆ ಕೆಲವು ಮಾಹಿತಿಗಳನ್ನು ಪಡೆದುಕೊಂಡಿದ್ರು. ಆ್ಯಂಡ್ ಆಲ್ಸೋ ರಷ್ಯಾ ಡಿಫೀಟೆಡ್ ಬೈ ಎ ಸ್ಮಾಲ್ ಕಂಟ್ರಿ ಜಪಾನ್ ಇನ್ 1905. ಇಟ್ ಈಸ್ ಆಲ್ಸೋ ಹರ್ಡ್ ಬೈ ಇಂಡಿಯನ್ಸ್. ಸಣ್ಣ ಜಪಾನ್ ಅನ್ನುವಂಥದ್ದು ದೊಡ್ಡ ರಾಷ್ಟ್ರವಾಗಿದ್ದಂತಹ ಆ ರಷ್ಯಾವನ್ನು ಸೋಲಿಸಿತ್ತು 1905 ವೇಳೆಗೆ. ಈ ಒಂದು ಸುದ್ದಿ ಸಹ ಭಾರತೀಯರ ಕಿವಿಯಲ್ಲಿ ಬಿದ್ದಿತ್ತು. ಸೊ ಅವರು ಆ ಮಾಹಿತಿಯನ್ನು ಪಡೆದುಕೊಂಡಿದ್ರು. ಅಷ್ಟೇ ಅಲ್ಲ, ರಾಷ್ಟ್ರೀಯ ಹೋರಾಟಗಳಾದಂತಹ ಈಜಿಪ್ಟ್ನ ಹೋರಾಟ, ಟರ್ಕಿ, ಪರ್ಷಿಯಾ ಮತ್ತು ಚೀನಾದಲ್ಲಿ ಆದಂತಹ ಬೆಳವಣಿಗೆಗಳನ್ನು ಕುರಿತಂತೆಯೂ ಸಹ ಮಾಹಿತಿ ಅನ್ನುವಂಥದ್ದು ಭಾರತೀಯ ಆ ವ್ಯಕ್ತಿಗಳಿಗೆ, ಭಾರತೀಯರಿಗೆ ತಿಳಿದು ಬಂದಿತ್ತು. ಸೊ ದಿಸ್ ಆಲ್ ಆ್ಯಕ್ಟಿವಿಟೀಸ್ ಇನ್ ಇಂಟರ್ನ್ಯಾಷನಲ್ ಲೆವೆಲ್, it is also influenced on Indians. We can also raise a voice against British and we can also drive away the British peoples from India. They are also inspired by these international activities or in. ಸೊ ಇಲ್ಲಿ ಇತಿಹಾಸಕಾರ ಹೇಳ್ತಾ ಹೋಗ್ತಾನೆ ಈ ರೀತಿಯಾದಂತಹ ರಾಷ್ಟ್ರೀಯ ಚಟುವಟಿಕೆಗಳು ಏನಿದ್ದಾವೆ ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ನಡೆದಂತಹದ್ದು. ಒಂದು ಇಟಲಿ ಜರ್ಮನಿಯ ಏಕೀಕರಣ ಚಳುವಳಿ ಆಗಿರ್ಬೋದು, ಅಥವಾ ಸಣ್ಣ ಜಪಾನ್ ಅನ್ನುವಂತಹದ್ದು ದೊಡ್ಡ ರಾಷ್ಟ್ರವಾಗಿದ್ದಂತಹ ರಷ್ಯಾವನ್ನು ಸೋಲಿಸಿದಂತಹದ್ದು. ಇನ್ನಿಷ್ಟು ಚಟುವಟಿಕೆಗಳು ಅಥವಾ ರಾಷ್ಟ್ರೀಯವಾದಿ ಚಟುವಟಿಕೆಗಳು ಈಜಿಪ್ಟ್, ಟರ್ಕಿ, ಪರ್ಷಿಯಾ, ಚೀನಾದಲ್ಲಿ ನಡೆದಂಥದ್ದು. ಇವೆಲ್ಲವನ್ನು ಮಾಹಿತಿಯನ್ನು ಪಡೆದುಕೊಂಡಂತಹ ಭಾರತೀಯರು ಸಹ ಅಲ್ಲಿ ಪ್ರಚೋದನೆಗೊಂಡಿದ್ದರು. ತಾವೂ ಸಹ ಏಕವಾಗಿ ಹೋರಾಟವನ್ನು ನಡೆಸಿ ಬ್ರಿಟಿಷರನ್ನು ಭಾರತದಿಂದ ಹೊರಹಾಕಬಹುದು ಅನ್ನುವಂತಹ ಒಂದು ಇನ್ಸ್ಪಿರೇಷನನ್ನು, ಆ ರೀತಿಯಾದಂತಹ ಪ್ರೋತ್ಸಾಹವನ್ನು ಪಡೆದುಕೊಂಡಿದ್ದರು ಆ ಒಂದು ಚಟುವಟಿಕೆಗಳ ಕಾರಣದಿಂದ. ಸೊ ಅದು ಸಹ ಏನಿದ್ದಾವೆ ಈ ಒಂದು ಭಾರತದಲ್ಲಿ, ಅದರಲ್ಲಿಯೂ ಸಹ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ಗಳಲ್ಲಿ ಆ ಒಂದು ಚಟುವಟಿಕೆಗಳು ಅನ್ನುವಂಥದ್ದು ಇನ್ನೂ ಹೆಚ್ಚಿನ
ಆತ್ಮಾಭಿಮಾನವನ್ನು ಬ್ರಿಟಿಷರ ವಿರುದ್ಧವಾಗಿನ ಹೋರಾಟವನ್ನು ಬಲಗೊಳಿಸಲಿಕ್ಕೆ ಕಾರಣವಾಯಿತು. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕಾಸ್ ಫಾರ್ ದಿ ರೈಸ್ ಆಫ್ ಎಕ್ಸ್ಟ್ರೀಮಿಸಮ್ ಇನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಅವರೆಲ್ಲ ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಅಂದರೆ ರಾಷ್ಟ್ರೀಯವಾದಿ ಕ್ರಾಂತಿಕಾರಿ ನಾಯಕರುಗಳು ಉದಯಿಸಲಿಕ್ಕೆ ಇದು ಸಹ ಪ್ರಮುಖವಾದಂಥ ಕಾರಣವಾಗಿ ಮಾರ್ಪಟ್ಟಿತ್ತು ಅನ್ನುವಂಥದ್ದು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತೀನಿ. ಸೊ in the next class we are learning about some important events in Indian national movement. Thank you.